ಯಾಕಂದ್ರೆ ನನಗೆ ಗೊತ್ತಿಲ್ಲ ನನ್ನ ಹುಟ್ಟುಹಬ್ಬನ ಇವತ್ತು ಅಂತ ಹೇಳ್ಬಿಟ್ಟು ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಡ ಅಲ್ಲಿ ಮೇಲೆ ಒಂದು ಪಪ್ಪಿ ಕೊಟ್ಬಿಡು. ಕೊಟ್ಟು ಒಳ್ಳೆ ಗಂಡಗೆ ಸಿಗ್ಲಿ. ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಕೇರ್ ಮಾಡಿ ಕೊನೆಗೆ ಅಮ್ಮ ಆದವರು ಅವ್ರನ್ನ ಅವ್ರ ಬಗ್ಗೆನೇ ಮರ್ತೋಗ್ಬಿಡ್ತಾರಲ್ಲ. ಈ ತ್ಯಾಗಕ್ಕೆ ಏನೇ ಇಲ್ಲ ನನಗೆ. ಆಯ್ತು, ಆಕ್ಸಿಡೆಂಟ್ ಆಗಿದೆ ಗೈಸ್. ಉದ್ದ ಇದೆ ಬಿಲ್ಡಿಂಗ್ ಹೆಂಗೆ ನೀನು ಹೆಸರು ಬರ್ಸ್ಕೊಳೋದು. ತಂಗಿರಂದ್ರೆ ನನ್ನ ಜೀವನ ಪ್ರಾಣ, ನನ್ನ ಸರ್ವಸ್ವ ಎಲ್ಲ. ಗೈಸ್ ವರ್ಷಿತ ಹೋಗ್ತಾಳೆ ಗೈಸ್. ಇನ್ನಲ್ಲಿ ಎಷ್ಟು ಬೇಜಾರು ಗೊತ್ತಾ. ಡ್ಯಾಡಿ ವೆಲ್ಕಮ್ ಟು ಮೈ ವ್ಲಾಗ್. ಶುಭ ಮುಂಜಾನೆ. ಏನು ಗೊತ್ತಾಗಿಲ್ಲ. ಶುಭ ಮುಂಜಾನೆ. ಹ್ಯಾಪಿ ಮಾರ್ನಿಂಗ್ ಅಂತಾರೆ. ಅಂದ್ರೆ ಮೈಂಡ್ ಫ್ರೀ ಆಗಿರ್ಲಿ ಚೆನ್ನಾಗಿರುವ ಅಂತ ಹೇಳ್ತಾರೆ. ಇವತ್ತೇನ್ ಸ್ಪೆಷಲ್ ಡ್ಯಾಡಿ? ಇವತ್ತು ಭಾನುವಾರ ಸಂಡೆ. ಬಂದ್ಬಿಟ್ಟು ಏನ್ ನಿಂತ್ಕೊಂಡ್ಬಿಟ್ರೆ ಇಲ್ಲಿ? ಏನ್ ಬಂದರು ಏನ್ ದಿನ ಪಾಪ ಭಾನುವಾರ ತೊಳೆ ಚಿಲ್ಲತ್ತಲ್ಲ. ನನ್ನ ಅಡ್ಡಂಗಿ ನಮ್ಮ ಎಂತಿದ್ದ ನನಗೆ ಬೆಳಗ್ಗೆ ಜ್ಞಾಪನ ಬಂತು. ನಿಜ ಅದು ಹೆಂಗ್ ಮಾಡ್ತಿಬಿಟ್ರೆ ಗೊತ್ತಿಲ್ಲ. ಬೆಳಗ್ಗೆ ಜ್ಞಾಪನ ಬಂತು. 8 ತಿಂಗಳು ಇವತ್ತು ನನ್ನ ಡೇಟ್ 1 ತಿಂಗಳು ಹೆಚ್ಚು ಕಮ್ಮಿ. ಅದಕ್ಕೆ ನಾನು ದೋಸೆನ ಕರ್ಕೊಂಡು ಹೋಗ್ತಿರೋದು. ಅವಳಿಗೆ ಗಯಲಿಲ್ಲ ಹಂಗೆ ಚುಮ್ಕೆ ಇದ್ದೀನಿ. ಅಮ್ಮ ಅಪ್ಪ ಹೊರ ತಗೊಂಡ್ಬರ್ಲಿ, ಮುಂದಕ್ಕೆ ನಾವೇನ ಫೈಟ್ ಇಸ್ಕೊಳ್ಳೋಣ. ಓಕೆನಾ? ಕೇಕ್ ಆಲ್ರೆಡಿ ತಂದಿದೀವಿ. ಸೊ ಲೆಟ್ಸ್ ಕಟ್ ದಿ ಕೇಕ್. ಇವತ್ತು ಅಮ್ಮದು ಹುಟ್ಟಿದ ಹಬ್ಬ. ನಮ್ ಡ್ಯಾಡಿ ಇವತ್ತೇ ದೇವಸ್ಥಾನಕ್ಕೆ ಪ್ಲಾನ್ ಮಾಡೈತೆ. ಅದು ಒಂದಲ್ಲ ಅಂತ ಟೆಂಪಲ್ ರನ್ ಇವತ್ತು. ಆಯ್ತಾ? ಇವತ್ತು ಟೆಂಪಲ್ ರನ್. ನಮ್ಮ ಅಪ್ಪ ಇವಾಗ ಪ್ಲೇಟ್ ಚೇಂಜ್. ನಾನು ಹೆಂಡತಿ ಬರ್ಡೇ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತೆ. ಅದು ಏನ್ ಗೊತ್ತಾ, ನನ್ ಮನ್ಸಲ್ಲಿ ಹೇಳ್ತದೆ ಇವತ್ತು ಯಾವ್ದೋ ನಿಂಗೆ ಬೇಕಾಗೋರು ಇದಾರೆ ಮನ್ಸಲ್ಲಿ ಅಂತ. ಡೋವಲ್ಲ ನಮ್ಮ ಮನೆಯವ್ರಿಗೆ ಒಂದು ಅಂದ್ರು. ಯಾಕಂದ್ರೆ ನಿನ್ನೆ 2 ಗಿಫ್ಟ್ ಕತ್ತಿರೋದು 3 ಕಡೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಗೊತ್ತಾ? ನನ್ನ ಆಸೆ. ಗೈಸ್ ಗೆಟ್ ರೆಡಿ ವಿತ್ ಮೀ. ಫೇಸ್ ವಾಶ್ ಮಾಡ್ಕೊಂಡೆ. ನಂದು ಆಯ್ತು ಗೈಸ್ ಗೆಟ್ ರೆಡಿ. ನಾನು ಇದು ಗೆಟ್ ರೆಡಿ ವಿತ್ ಮೀ ಅಂತ ನೋಡ್ ವಿತ್ ಹರ್. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಸೊ ಗೈಸ್ ಫಸ್ಟ್ ಬಂದು ನಾವು ಮಾಯಿಶ್ಚರೈಸರ್ ಹಾಕೊಳ್ಳೋಣ. ಈ ತರ ಅಪ್ಲೈ ಮಾಡ್ಕೊಂಡು ಆ ಥರ ಅಪ್ಲೈ ಮಾಡಿ ಸನ್ಸ್ಕ್ರೀನ್ ಹಾಕೊಂತ ಇದೀನಿ. ಐ ಶೋ ಯು ಗೈಸ್ ಹೌ ಐ ಹಚ್ಕೊಂತೀನಿ ಅಂತ. 3 ದಿನದಲ್ಲೆಲ್ಲ ಖಾಲಿ ಮಾಡ್ಕೊಂಡು ಛೀ, ಆ ತರ ಹಚ್ಕೊಂಡ್ರೆ ಇರೋದು ಇಲ್ಲ ಗೈಸ್. ಹಿಂಗೆ ನಿಂಗೆ ಹಚ್ಕೊಳೇ ಬಂದಿಲ್ಲ ಅಂದ್ರೆ ಹಚ್ಕೊಂಡ್ಬೇಡ. ಈ ತರ ಡ್ರಾಮಾ ಮಾಡ್ಬೇಡ ನೀನು. ಹಿಂಗೆ 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 ಉಚ್ಕೊಳ್ಳಿ. ಆಮೇಲೆ ಹಿಂಗೆ ಉಚ್ಕೊಳ್ಳಿ. ಮೂಗ್ ಮೇಲೆ ಹಂಗೆ ಬಿಟ್ಬಿಡಿ ಗೈಸ್. ನೀವು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಗೈಸ್. ಇವಾಗ ಸ್ವಲ್ಪ ಮೂಗು ಸ್ವಲ್ಪ ದಪ್ಪ ಇದೆಯಲ್ಲ ಅದಕ್ಕೆ ಜಾಸ್ತಿ ಹಾಕಂತಾಳೆ. ಅವ್ರನ್ನ ಕೇಳಿದ್ರ ನಿನ್ನ? ನಾನ್ ಹಾಕೊಂಡಿರೋ ಸನ್ಸ್ಕ್ರೀನ್ ಹಿಂಗ್ ಹಾಕೊಂಡಿದೀನಿ. ಅವಳು ಹಾಕೊಂಡಿರೋ ಸನ್ಸ್ಕ್ರೀನ್ ಹಿಂಗ್ ಇಲ್ಲ. ಸನ್ಸ್ಕ್ರೀನು ಇಲ್ಲ ಈಗ್ಲೋ ಇಲ್ಲಿ ನೋಡಿಲ್ಲ. ನಾನು ಹಾಕೊಂಡು ಎಷ್ಟೊತ್ತಾಯ್ತು? ನೀನು ಇವಾಗ ಹಾಕೊಂಡೆ ಅದಕ್ಕೆ. ಅಂಡ್ ಇವತ್ತು ನಾವು ಕಾಜಲ್ನ ಇಲ್ಲಿ ಹಾಕೊಂತೀವಿ. ಫ್ಯಾಷನ್ ದೇವಸ್ಥಾನಕ್ಕೆ ಫ್ಯಾಷನ್ ಮಾಡಕ್ಕೆ ಹೋಗ್ತೀವಿ. ಫ್ಯಾಷನ್ ಗೈಸ್ ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ಫ್ಯಾಷನ್ ಅಂತ ಹೇಳಕ್ ಹೇಳಿ ಅವ್ರು ಹೇಳ್ತಾರೆ ಫ್ಯಾಷನ್ ಅಂತಾರೆ. ಫ್ಯಾಷನ್ ನಿಂತಾರ ಅವಾಗ ಅವ್ರ ಕಾಲದಲ್ಲಿ ಲಕ್ಷ ಕೊಟ್ಟು ರಷ್ಯಾಗೇನು ಹೋಗಿ ಬೊಗಳು ಅಂತ ಚೆನ್ನಾಗಿ ಬೊಗಳುತ್ತಾಳೆ ಗೈಸ್. ನಮ್ಗೆ ಚೆನ್ನಾಗಿ ಬೊಗಳುತ್ತಾಳೆ, ಪರವಾಗಿಲ್ಲ. ಒಳಗಡೆ ಹೋಗ್ಬಿಡುತ್ತೆ ಇದು. ಏನೇ ಹೇಳು ಮಮ್ಮಿ, ನಾನು ಆಗದ ಲವ್ ಮ್ಯಾರೇಜ್ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ನಮ್ಮ ಮಮ್ಮಿ ಹತ್ರ ಹೋಗಿ ಆಡಾಡ್ತೀನಿ. ನಂದೆ ಇನ್ನು ಮ್ಯಾರೇಜ್ ಆಗಿಲ್ಲ, ಇವಳ್ದು ಬೇರೆ ಮ್ಯಾರೇಜ್. ಆಯ್ತು ಕೇಳಿಸ್ಕೊಳ್ಳಿ. ಕೇಕ್ ಹೆಂಗ್ ತರ ಹೇಳ್ತಿದ್ದೀನಿ ನಾನು ಅಮ್ಮ ಮುಂದೆ ಊಟ ಇರಿಟೇಟ್ ಮಾಡ್ತಿದ್ದೀನಿ. ನಿಮ್ಗೆ ಒರಿಜಿನಲ್ ಆಗೇ ಇದೆ ಇಲ್ಲ ಮಿಸ್. ನಂಗೆ ಇಲ್ಲಿ ಇಷ್ಟ ಸಿನ್ಸ್ ಬರ್ತ್. ನಾವು ಆರ್ಟಿಫಿಷಿಯಲ್ ಆಗಿ ಐ ಯೂಸ್ ಲಿಪ್ ಬಾಮ್. ಇವಳೊಬ್ರು ನಿಕೊಂಡಿದ್ದೀವಿ ಅಷ್ಟೇ ಆರ್ಟಿಫಿಷಿಯಲ್ ಆಗಿ. ಜಾಸ್ತಿ ಎಲ್ಲ ಮಾಡ್ಬೇಡ ಆಯ್ತಾ? 1 ವಾರಕ್ಕೆ ಇರಕ್ ಬಂದಿದ್ಯಾ, ಇರ್ತೀಯಾ, ಹೋಯ್ತೀಯಾ ಅನ್ನಂಗಿದೆ. ನನ್ಗೆ ಕಣ್ಣು ಹೊಡಿತಾಳ ಪವಿ ನನ್ನ. ಗೈಸ್ ಪವಿ ಅಲ್ಲ ಪವಿ ಪ್ಲೇಟ್ ಪವಿ ಪ್ಲೇಟ್ ತೋರ್ಸೆ. ಒಂದು ಸೈಡ್ ಪಲಾವು. ಅಯ್ಯೋ ತೋರ್ಸೆ. ದಿಸ್ ಇಸ್ ಪಲಾವ್. ಇದು ಚಿತ್ರಾನ್ನ ಪವಿ ಮಾಡಿದ್ದು. ಇದು ಪುಳಿಯೋಗರೆ ಪವಿ ಮಾಡಿದ್ದು. ಪುಳಿಯೋಗರೆ ತಿನ್ಸೆ.
ಕರ್ಬೇವು ಬೇಡ, ನಾನು ಬರೀ ಪುಳಿಯೋಗರೆ ಕೇಳಿದ್ದೆ. ಕಣ್ಣು ಒಳ್ಳುತ್ತೀನಿ ಬೇಡ ಬೇಡ. ಅಲ್ಲಿ ರಷ್ಯಾದಲ್ಲಿ ಹೋದ್ರೆ ತಿನ್ನೋ ಅಲ್ಲ ಹಿಂಗ್ ತುತ್ತು ಮಾಡಿಕೋರ್ ಯಾರಿಲ್ಲ. ಇಲ್ಲಿದ್ದಾಗ ಆತರ ತಾಳ ಬಿಚ್ತಾಳ ಹಂಗೇನೆ, ಅಲ್ಲೋದ್ಮೇಲೆ ನಂಗಿಲ್ಲಿ ಯಾರು ತಿನ್ಸೋರಿಲ್ಲ. ಗೈಸ್ ದಿಸ್ ಇಸ್ ಮೈ ಫೈನಲ್ ಲುಕ್. ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಅನ್ಕೊಂಬೋದು ಏನು ಇವಳು ಹಿಂಗೆ ಇಟ್ಕೊಂಡಿದ್ದಲ್ಲ ಅವಾಗಿಂದ ಅಂತ. ನಾನು ಕ್ಲಿಪ್ ಇವ್ರಿಬ್ರು ಯಾರು ದೇವ್ಬಿಟ್ಟವ್ರೆ. ಇವಳು ದೇವಲ್ಲ ಬಿಡಿ ಗೈಸ್, ಇವಳು ಕೂದಲು ಜಾಸ್ತಿ ಇದೆ. ಪವಿ ಮೇಲೆ ಡೌಟ್, ನನಗಿಂತ ಕಮ್ಮಿ ಇದೆ ಅವಳು. ನೋಡಿ ಗೈಸ್, ದೇವ್ಬಿಟ್ರು ಪವಿ ಸಿಕ್ಬಿಡ್ತು. ಶ್ರೀಮಂತರು ಗೈಸ್ ತಗೊಂತಾರೆ, ನಾವು ನೋಡಿ ಬಡವ್ರು ಯಾವುದೋ ಒಂದು ಹಾಕೊಂಡಿದೀವಿ. ಬಿಟ್ಟಲ್ಲ ಏನಿಲ್ಲ. ಇಂಥದ್ದು ಇಷ್ಟು ತರ್ಬೋದು, ಇಷ್ಟು ಸಾಕರ್ ಮಂದಿ ಚೇಂಜ್ ಮಾಡ್ತಾರೆ. ನಂಗೆ ಇಷ್ಟ ಗೈಸ್. ಚಿತ್ರಾನ್ನ ಪವಿ ಈರುಳ್ಳಿ ಗೊಜ್ಜನ ಈರುಳ್ಳಿ ಪಲ್ಯ ಮಾಡ್ಬಿಟ್ಟಾಳೆ ಗೈಸ್. ರೆಸಿಪಿ ಬೇಕಾದಲ್ಲಿ ಪವಿನ ಸಂಪರ್ಕಿಸಿ ಗೈಸ್. ಈರುಳ್ಳಿ ಪಲ್ಯ ಮಾಡ್ಬಿಟ್ಟು ಚಿತ್ರಾನ್ನ ಅಂತ ಹೆಂಗ್ ಹೆಸರು ಇಡೋದು ಅಂತ ಹೇಳ್ಕೊಡ್ತಾಳೆ. ಪುಳಿಯೋಗರೆ ಅಲ್ಲ ಗೈಸ್, ಹುಣಸೆಹಣ್ಣು ಹಿಂಡ್ಬಿಟ್ಟು ಹುಳಿ ರೈಸ್ ಮಾಡಿ. ಉಪ್ಪು ಜಾಸ್ತಿ ಆಗಿದೆ. ನೋಡಿ ಕರ್ಕೊಂಡ್ಬಿಡ್ತೀನಿ ಫುಲ್ ಇರಿಟೇಟ್ ಮಾಡಿ. ಒಬ್ಬ ಟೀಕೆ ಅಂಟಸ, ಒಬ್ಬ ಕ್ವಾಟ್ಲ ಸತೀಸ. ನಮ್ಮ ಮನೇಲಿ ಟಾಮ್ ಅಂಡ್ ಜೆರಿ ಆಟ ನಿಲ್ಲಲ್ಲ ಗೈಸ್. ನಂಗೆ ಇಷ್ಟ ನನ್ನ ತಂಗಿರು, ನಂಗೆ ತುಂಬಾ ಇಷ್ಟ ನನ್ನ ತಂಗಿರು. ನನ್ನ ತಂಗಿರು ಅಂದ್ರೆ ನನ್ನ ಜೀವ, ನನ್ನ ಪ್ರಾಣ, ನನ್ನ ಸರ್ವಸ್ವ ಎಲ್ಲ. ನನ್ನ ಮದುವೆ ಆದ ಮಗು ಆದ್ರು ಫಸ್ಟ್ ಮಕ್ಕಳು ನಂಗೆ ವರ್ಷಿತ, ಫಸ್ಟ್ ಮಗು ವರ್ಷಿತ, ಸೆಕೆಂಡ್ ಮಗು ಪವಿ, ಆಮೇಲೆ ನನ್ನ ಮಗು. ನನಗೆ ನನ್ನ ತಂಗಿರು ಅಂದ್ರೆ ಪಂಚಪ್ರಾಣ ಗೈಸ್. ವರ್ಷಿತ ಹೋಗ್ತಾಳೆ ಗೈಸ್ ಇನ್ನೊಂದು ವಾರ ಅಷ್ಟರಲ್ಲಿ. ಎಷ್ಟು ಬೇಜಾರು ಗೊತ್ತಾ, ನಿಜ ಹೇಳ್ಕೊಳಕ್ಕಾಗಲ್ಲ. ನಂಗೆ ವ್ಲಾಗ್ ಮಾಡ್ಬೇಕಂತನೂ ಒಂದ್ಸಲ ಗೊತ್ತಾ. ಮನೇಲಿ ಎಲ್ಲರೂ ಬೇಜಾರ ಹೋಗ್ತಾರೆ. ಸುಧಾರಿಸ್ಕೊಳಕ್ಕೆ ಒಂದು 3 ತಿಂಗಳು ಸುಧಾರಿಸ್ಕೊಂಡು ಆಯಿತು ಅಂತ ಲೀಡ್ ಅವ್ಳು ಮತ್ತೆ ಬರ್ತಾಳೆ. ಅವಳು 3 ತಿಂಗಳಾದ್ಮೇಲೆ ಇನ್ನೊಂದು 6 ತಿಂಗಳು ಬಂದ್ಬಿಡ್ತಾಳೆ ಅಂತ ಇರುತ್ತೆ. ಐಸ್ ಓಕೆ, ಕಟ್ ಮಾಡ್ಸಲ್ಲ ಬನ್ನಿ. ಏನೇ ಮಾಡ್ತಿದ್ಯಾ? ನಮ್ಮಮ್ಮ ಯಾಕೆ ಹಂಗೆ ಗುರಾಯಿಸ್ತಾ ಇರೋದು? ಬಾರಿ ಕ್ಯೂಟ್ ಕಾಣಿಸ್ತಿದ್ಯಲ್ಲ ಇವತ್ತು. ಚೆನ್ನಾಗಿ ಕಾಣಿಸ್ತಿದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಮಮ್ಮಿ. ಮೇಕಪ್ ಹಾಕಲ್ಲ, ಏನೂ ಹಾಕಲ್ಲ. ಇವೆಲ್ಲ ಮೇಕಪ್ ಹಾಕೊಂಡು ಚೆನ್ನಾಗಿ ಕಾಣಲ್ಲ. ಮೇಕಪ್ ಇಲ್ಲಂಗೆ ಚೆನ್ನಾಗಿ ಕಾಣ್ತಾ ನಮ್ಮ ಮೆಂತೆ. ಇವ್ರ ಲವ್ ಸ್ಟೋರಿ ವೆರಿ ಇಂಟ್ರೆಸ್ಟಿಂಗ್. ಇವಳು ಅನ್ಯಾವಾಗ ಪ್ಲಾನ್ ಹಾಳು ಮಾಡ್ಬಿಡ್ತಿದ್ಲು ಇವಳು ಜಾಸ್ತಿ. ಪವಿ ಬಾರಿ ಇಲ್ಲಿ, ಬಾರಿ ಇಲ್ಲಿ. ನಿಂಗೆ ಅವಾಗ ನಾವೇನು ಮಾಡಬೇಕು ಅನ್ಸುತ್ತೆ ಅಂದರೆ ಹಿಂಗೆ ಹಾಳು ಮಾಡ್ತಾಳೆ ಗೈಸ್ ಪ್ಲಾನ್ನ. ಇರಿಟೇಟ್ ಮಾಡ್ತಾರೆ. ಒಂದು ನಿಮಿಷ ಇರ. ಹೌದಾ? ಥ್ಯಾಂಕ್ ಯು ವರ್ಷಿತಾ. ನನ್ನ ಪ್ರಾಣ ಚೂಟಿದ್ದು ಅದೆಲ್ಲ ತಿನ್ನಲ್ಲ ಅನ್ಕೊಂಡಿದ್ದೆ. ಇವತ್ತು ಇರಿಟೇಟಿಂಗ್ ಲಕ್ಷ್ಮ ಮಾಡೋಣ ಇವತ್ತು. ಹಾ ಮಮ್ಮಿ, ಎಲ್ಲ ಮಕ್ಕದ ಮೇಲೆ ಹೇಳ್ಬಿಟ್ಟು ನೋಡೋಣ ಹೆಂಗ್ ಬಿಡ್ತೀಯಾ. ಹ್ಯಾಪಿ ಬರ್ತ್ಡೇ ಟು ಯು. ಯಾಕೋ ಜಾಸ್ತಿ ಆಯ್ತು ನಮ್ಮ ಅಮ್ಮದ್ಲೆ ಈ ನಡುವೆ. ಸುಮ್ನೆ ಬೈಯೋದು, ಜಾಸ್ತಿ ಮಾಡ್ಬಿಟ್ಟೈತಿ ನಡುವೆ ನಮ್ಮ ಅಮ್ಮದು. ನೋಡ್ತಾ ಇದೀವಿ, ಏನೋ ಕೇಳೋದು. ನೀವು ಆಟೋಗೆ ರೆಡಿಯಾಗಿ ನಿನ್ನ ಆಗಿಲ್ಲಲ್ಲ ನೀವು. ಬೆಳಿಗ್ಗೆನೆ ನನ್ನ 9 ಗಂಟೆಗೆ ಹೋಗೋಣ ಅಂತ ಏನಿದ್ದು, ಇನ್ನು ಹೋಗೋದಲ್ಲ ಇದೆಲ್ಲ. ಇನ್ನ ನೀರು ಅದು ಇದು ಇಟ್ಕೊಂಡು ಯಾವಾಗ್ಲೂ ಲೇಟ್ ಮಾಡೋದು. ಸುಮ್ನೆ ನನಗೆ ಎಲ್ಲಿದ್ಯಾ ಅಂತ 100 ಸಾರಿ ಫೋನ್ ಮಾಡ್ತೀಯಾ. ಆಕ್ಚುಲಿ ನಮ್ಮಮ್ಮಗೆ ಇವಾಗ ಗೊತ್ತಾಯ್ತು ಅನ್ಕೊಂಡೆ, ಯಾಕಂದ್ರೆ ಕೇಕ್ ಕವರ್ ನೋಡಿ ನಾನು ಕೇಕ್ ತರಿಸಿದೀನಿ ಅಂತ ಗೆಸ್ ಮಾಡುತ್ತೆ ಅನ್ಕೊಂಡೆ, ಬಟ್ ಮಾಡಿಲ್ಲ. ಗೊತ್ತಾಗಿಲ್ಲ. ಎಷ್ಟು ಲೇಟ್ ಮಾಡ್ತೀಯಮ್ಮ ನೀನು? 3, 2, 1
ಓಕೆ ನನಗೆ ಜ್ಞಾಪಕ ಇಲ್ಲೇ ಅಯ್ಯೋ ನಮ್ಮಪ್ಪ ಆಡ್ರೆ ಆಡ್ರೆ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನೆ ಮಗು ಹೇಳೆ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಪ್ರೀತಿ ನಿನ್ನಿಂದ ಪ್ರಿಯ ಆದಿ ನಿನ್ನಿಂದ ಹ್ಯಾಪಿ ಬರ್ಡೇ ಮಾಮಿ ಬಿಡು ತಿನ್ಸು ತಿನ್ಸು ಇಲ್ಲ ಸ್ವಲ್ಪ ಬ್ರೆಡ್ ತಿನ್ನಿ ಏನಾಗ್ಬಿಡಲ್ಲ ನಿಮ್ಮಪ್ಪ ಜಾಗ ಬಿಡೆ ಬ್ರೆಡ್ ತಿನ್ನಪ್ಪ ನೀನ್ ಹೆಂಡತಿ ತಿನ್ಸಿದ್ರೆ ತಿಂತಾವಲ್ಲ ಅಲ್ಲ ಯಾವ ತಿನ್ಸ್ತಾ ಇರ್ತಾರೆ ನನಗೆ ಅದಕ್ಕೆ ಹೇಳೋದು ಗಂಡ ಹೆಂಡತಿ ಇಚ್ವತ್ತು ಹಿಂಗೆ ಇರ್ಬೇಕಂತ ಅವ್ರು ಗೊತ್ತಿರುತ್ತೆ ನಾವು ಏನ್ ತಿಂತೀವಿ ಇವ್ಳು ನೋಡು ಚಿ ಬಕ್ಕ ಪಕ್ಷಿ ಓ ಫಸ್ಟ್ ಗಿಫ್ಟ್ ನಮ್ಮ ಅಜ್ಜಿ ಎಷ್ಟು ರೂಪಾಯಿ ನಮ್ಮಮ್ಮ ಕೈ ಹೊತ್ಕೊಂಡು ತಗೊಳುತ್ತಲ್ಲ ಇದು ಅತ್ತೆ ಸೊಸೆ ಬಾಂಡಿಂಗ್ ಗೈಸ್ ಅಲ್ಲಿ ಚಾಕ್ಲೇಟ್ ಸಿಕ್ಕಿದ್ದು ಗೈಸ್ ಅರ್ಜೆಂಟಿಗೆ ಯಾವ್ದಿರ್ಲಿಲ್ಲ ಅದು ಎತ್ಕೊಂಡಿರ್ಬೇಕಾದ್ರೆ ಅವ್ರು ತಿನ್ನಿರಂತೆ ನಡೀರಿ ಥ್ಯಾಂಕ್ಸ್ ಯಾಕಂದ್ರೆ ನನಗೆ ಗೊತ್ತಿಲ್ಲ ನನ್ನ ಹುಟ್ಟುಹಬ್ಬನ ಇವತ್ತು ಅಂತ ಹೇಳ್ಬಿಟ್ಟು ಓಕೆ ಜ್ಞಾಪಕ ಮಾಡಿದ್ದಕ್ಕೆ ಕುಂತ್ಬಿಟ್ಟು ಮಾಡ್ಬೇಕು ಪಾ ನಿಲ್ಸ್ಬಿಟ್ಟಲ್ಲ ಮಮ್ಮಿ ಸೋಫಾ ಮೇಲೆ ಗೈಸ್ ಇಲ್ಲಿ ನೋಡಿ ಗಾಯ್ಸ್ ಹಿಡ್ಕೊ ಓ ನಮ್ಮ ಅಪ್ಪ ಇನ್ನೆಲ್ ರೆಡಿ ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ರೆಡಿ ಹಂಗೆ ಇಲ್ಲಿ ಹಣ್ಣಿ ಮೇಲೆ ಒಂದು ತಪ್ಪಿ ಕೊಟ್ಬಿಡು ಅದು ಅದ್ 4 ಗೋಡೆ ಮಧ್ಯೆ ಇದ್ದ ಕತ್ತೀನಿ ಕೊಡು ಡ್ಯಾಡಿ ಏನಾಗಲ್ಲ ನೀನ್ ಹೇಳ್ತೀನಿ ತಾನೆ ಸಂಧ್ಯಾ ಸುಮ್ಮನೆ ಮಾ ಇಲ್ಲಿ ಪಪ್ಪಿ ಅವಳು ನಾನು ಕೊಡ್ತೀನಿ ನಿನ್ ಗಂಡ ಕೊಟ್ಟಿಲ್ಲ ಅಂದ್ರೆ ಏನು ಗಂಡ ನಿಕ್ಕದ ಎಂತಿ ನಾನು ಕೊಡ್ತೀನಿ ಅಯ್ಯೋ ಐ ಲವ್ ಯು ಮಮ್ಮಿ ಅಪ್ಪ ಇಕ್ಕದ ಅಷ್ಟೊಂದು ಮೊಬೈಲ್ ಹಾಕ್ಬಿಡುತ್ತಲ್ಲ ಅದಕ್ಕೆ ಓಡೋಗ್ತಾವಳೆ ಆಶೀರ್ವಾದ ಮಾಡಿ ಮದರು ಯವ್ವ ಡಯನ ಕೆಳಗಡೆ ಐತೆ ಕರೆದ್ರೆ ಇವಾಗ ಸುಮ್ನೆ ಬೈತದೆ ಅಂದ್ಬಿಟ್ಟು ಸುಮ್ನಾಗಿದ್ದು ಡಯನ ಕೆಳಗಡೆ ಐತೆ ಗೈಸ್ ಟೈಮ್ ಆಯ್ತು ದೇವಸ್ಥಾನಕ್ಕೆ ಅಂತ ಅಯ್ಯೋ ನಾನೇ ಕೇಕ್ ತಿಂದಿಲ್ಲ ಬಾ ಮುತ್ತಿನಂಥ ಹೆಂಡತಿ ಎಂದು ಮನೆಯ ಆರತಿ ಏ ಅವೆಲ್ಲ ನಾವು ಮಾಡಲ್ಲ ನಡಿಯ ಅವ ಬಾಮ ಇಲ್ಲಿ ಹಿಡ್ಕೋ ಅವ ಬಾಮ ಇಲ್ಲಿ ಓಕೆ ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಆರೋಗ್ಯ ಪಟ್ಟು ಭಾಗ್ಯ ಕೊಟ್ಟು ಒಳ್ಳೆ ಗಂಡದಿರ್ ಸಿಗ್ಲಿ ಓಕೆ ರೆಡಿ ಮಮ್ಮಿ ಬೇಗ ಮದ್ವೆ ಆಗ್ಲಿ ನೈಟ್ ಕ್ಲಿಯರ್ ಆಗುತ್ತೆ ಆಗುತ್ತೆ ಕ್ರೈಯಿಂಗ್ ಯು ಯಾರು ಎಂತಿ ಬರ್ಡೇ ಅಂತ ಯು ಕ್ರೈಯಿಂಗ್ ಏನು ತೆಕ್ಕರಕ್ ಆಗಿಲ್ಲಲ್ಲ ಅಂತ
ನೀನೇ ಗಿಫ್ಟ್ ಇದೆಯಲ್ಲ ಸಾಕು ಬಿಡು ನಮ್ಮ ಅಮ್ಮನ ಬೇರೆ ಅಲ್ಲ ಗಿಫ್ಟ್ ತರ ಮೋರ್ ಉಡ್ಸಿದ್ಯಲ್ಲ ಬಿಡು ನಾವಿದೀವಲ್ಲ ಹೋಲಿ ಬಿಡು. ಅಪ್ಪ ಅಳ್ತೈತೆ ಮಮ್ಮಿ ಕೊಡ್ಸಕ್ಕಾಗಿಲ್ಲ ಮಮ್ಮಿ ಡ್ಯಾಡಿ ಕ್ರೈಯಿಂಗ್ ಯಾ ನಮ್ಮ ಮಮ್ಮಿಗೆ ಇವರೆಲ್ಲಾನು ಮರ್ತೋಗಿದ್ರು ಮಮ್ಮಿ ನಾನೇ ಗ್ಯಾಪ್ಲೆಸ್ ಇದ್ದು ಎಷ್ಟು ಇವತ್ತು ತಾರೀಕು 16 ಮಮ್ಮಿ ಅವ್ರ ಗಂಡ ಇಸ್ ಕ್ರೈಯಿಂಗ್ ಮಮ್ಮಿ. ಏನಕ್ಕಂತ ಇವ್ರ ಗಂಡ ಕ್ರೈಯಿಂಗ್. ಅದೇ ಏನಕ್ಕಂತ ಹೆಸರು ಹೇಳೋದು ನಿಂಗೇನು ಕೊಡ್ಸಕ್ ಆಗ್ತಲ್ಲ ಅಂತ ಅಲ್ಲಿ ನೋಡಲ್ಲಿ ಕಣ್ ತುಂಬಾ ನೀರು. ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ. ನನ್ಗೇನ್ ಬೇಜಾರಿಲ್ಲ ಕೊಡ್ತೀನಿ. ನಾನು ಇದೀನಲ್ಲ ಮಮ್ಮಿ ನನ್ಗಿಂತ ಗಿಫ್ಟ್ ಬೇಕಾ ನಿಂಗೆ? ಓಹ್ ಭಾರಿ ದೊಡ್ಡ ಗಿಫ್ಟ್ ನೀನು ಗೈಸ್. ಇದ್ರಲ್ಲಿ ಒಂದ್ ಅರ್ಥ ಆಗಿದ್ದೇನು ಅಂದ್ರೆ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ ನೀನ್ ಯಾಕೆ ಇಲ್ಲಿದ್ಯಾ? ನಿನ್ ಮೇಲಿರಕ್ಕೆ ಏನ್ ನಿನ್ಗೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಿಯಲ್ಲ, ಏನ್ ಸಮಾಚಾರ? ಯಾವ ಅಜ್ಜಿ ಹೋಯ್ತದೆ? ಈ ಕಡೆ ಪಕ್ಕದ ಮನೆ ಅಜ್ಜಿ ಎಲ್ಲಾದ್ರೂ ಇದೆಯಾ? ಅಜ್ಜಿ ನೋಡು ನಾಯಿನ ಪಕ್ಕದ ಮನೆ ಅಜ್ಜಿ ಜೊತೆ ಬಿಸಿ. ಏನ್ ಗೊತ್ತಾ, ಅದ್ರ ಪ್ರತಿ ಸರಿನೂ ನಮ್ಮಮ್ಮ ಮರ್ತೋಗುತ್ತೆ ಗೈಸ್ ಅಮ್ಮ ಬರ್ಡೇ ಅಂತ. ಯಾಕಂದ್ರೆ ಗಂಡು ನೋಡ್ಕೊಂಡು ಮಕ್ಳು ನೋಡ್ಕೊಂಡು ಅತ್ತೆ ಮಗನ್ ನೋಡ್ಕೊಂಡು ನಮ್ ಫ್ಯೂಚರ್ಗೆ ಏನು ಅಂತ ಮಾಡಿ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಕೇರ್ ಮಾಡಿ ಕೊನೆಗೆ ಅಮ್ಮ ಆದವ್ರು ಅವ್ರನ್ನ ಅವ್ರ ಬಗ್ಗೆನೆ ಮರ್ತೋಗ್ಬಿಡ್ತಾರಲ್ಲ. ಈ ತ್ಯಾಗಕ್ಕೆ ಏನೂ ಇಲ್ಲ ನನಗೆ. ಆಯ್ತು, ಇಂಥ ತ್ಯಾಗ ಅಮ್ಮ ಬಿಟ್ರೆ ಇನ್ಯಾರು ಮಾಡಕ್ಕಾಗಲ್ಲ. ಅಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ. ನಮ್ಮ ಅಮ್ಮಂಗೆ ಏನೋ ಒಂದು ದೊಡ್ಡದಾಗಿ ಕೊಡ್ಸ್ಬೇಕು ಅಂತಿದ್ದೀನಿ. ನೋಡೋಣ, ಆಗುತ್ತೆ ಅನ್ಕೊಂಡಿದೀನಿ. ಆದಾಗ ಪಕ್ಕ ಮಾಡ್ತೀನಿ. ಇಫ್ ನಾಟ್ ಈ ಮಂತ್ ಆಗಿಲ್ಲ ಅಂದ್ರು ಈ ವರ್ಷದೊಳಗಡೆ ಮಾಡ್ತೀನಿ ಗೈಸ್, ನಾನು ಅನ್ಕೊಂಡಿದ್ನ. ಇಲ್ಲಿ ನೋಡಿ ಗೈಸ್, ಗಾಡಿಗಳೆಲ್ಲ ವಾಪಸ್ ಬರ್ತಿದೆ. ಏನಾಗಿದೆ ನೋಡಿ ಗೈಸ್, ಎಲ್ರು ವಾಪಸ್ ಬರ್ತವ್ರ ಹಿಂಗೇನೆ. ಒಂದ್ ವೇಳೆ ಯಾಕೆ ಹಿಂಗ್ ವಾಪಸ್ ಬರ್ತವ್ರೆ? ತುಳ್ಸು ಮುಂದೆ ಹೋಗಪ್ಪ ನೋಡೋಣ ಏನಾಗದಮ್ಮ? ಅಣ್ಣ ಇರೋಣ, ಕೈ ಅಡ್ಡಿಕಲ್ಲಿ ಓಪನ್ ಆಗಿಲ್ಲ ಗ್ಲಾಸ್. ನಾನು 2 ಗಾಡಿ ವಾಪಸ್ ಬರ್ತಿದ್ದ, ನಮ್ಮಪ್ಪ ಅವ್ರಿಗೆ ಬೈತೈತೆ ಒಂದ್ ಮೇಲೆ ಯಾಕೆ ವಾಪಸ್ ಬರ್ತಿದ್ಯಾ ಅಂತ. ಅರೆ ನಮ್ ಜನ ಎಷ್ಟು ಕ್ಯೂರಿಯಾಸಿಟಿ ಅಂದ್ರೆ ಈಗ ಅಲ್ಲಿಂದ ಬರ್ತಿರ್ತಾರ, ವಾಪಸ್ಸು ಎಲ್ರು ಹೋಗ್ತವ್ರೆ ಹೋಗೋಣ ಅನ್ನಂಗಿಲ್ಲ. ಅಲ್ಲೋಗಿ ಏನ್ ನಡೀತಿದೆ ಅಂತ ನೋಡ್ಕೊಂಡು ಆಮೇಲೆ ವಾಪಸ್ ಹೋಗೋದು. ಅಷ್ಟು ಕ್ಯೂರಿಯಾಸಿಟಿ ನಮ್ ಜನಕ್ಕೆ. ಇಲ್ಲಿ ಎಷ್ಟೊಂದು ಕಾರ್ಗಳಾಯ್ತು, 2 ಟಾಟಾ ಸಿ ಹೋಗಿದ್ದಾಯ್ತಾ. ಟಾಟಾ ಸಿ ಅವರು ಇಬ್ರು ವಾಪಸ್ ಹೋಗಿ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಕಾರವ್ರು ಹೇಳಿಲ್ಲ, ಅವ್ರ ಪಾಡಿಗೆ ಹೊರೋದ್ರು. ಕಾರವ್ರು ಯಾಕಂದ್ರೆ ಫುಲ್ ಗ್ಲಾಸ್ ಕ್ಲೋಸ್ ಮಾಡಿರ್ತಾರೆ, ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರೇನು ಹೇಳಿಲ್ಲ. ಓನ್ಲಿ ಟಾಟಾ ಎಸಿರೋ ಜಾಸ್ತಿ ಲಿಂಕ್ ಮಾಡ್ಕೊಳ್ಳೋದು ಜನಗಳನ್ನ. ಯಾ ಪವಿಗೆ ಯಾಕಂದ್ರೆ ಆಟೋ ಡ್ರೈವರು ಟಾಟಾ ಎಸಿ ಆಮೇಲೆ ಲೋಕಲ್ ಟ್ರಿಪ್ ಅವರು ಕ್ಯಾಬ್ ಅವರು ಅವ್ರಿಗೆಲ್ಲ ಗೊತ್ತಿರುತ್ತೆ ಮುಂದೆ ಅದು ತೊಂದರೆ ಇದೆ. ಪಾಪ ನಾವು ಬಂದಿದ್ದೀವಿ ವಾಪಸ್ ಬರೋದ್ ಬೇಡ ಅಂದ್ಬಿಟ್ಟು. ಗುರು ಅಲ್ಲೆಲ್ಲ ಪ್ರಾಬ್ಲಮ್ ಇದೆ ಬಾ ಅಣ್ಣ ಬಂದ್ಬಿಡ್ರೆ, ಅಲ್ಲಿ ದಾರಿ ಇಲ್ಲ ಬನ್ನಿ. ನಾನೊಂದ್ ಮೈಕ್ ತಂದಿದ್ರೆ ನಮ್ಮ ಅಪ್ಪ ಹೇಳ್ಕೊಂಡ್ ಬರ್ತಿತ್ತು ಗಾಯ್ಸ್. ಅಲ್ಲಿ ಹುಡುಗ ಲವ್ ಮಾಡ್ತಾರ ಬಾಗ್ರು. ಲೈಕ್ ಹೋಗೋ ವೇನೆ ಆಗೋಗಿದೆ. ಅಲ್ಲೂ ಗಾಡಿ ಹೋಯ್ತೈತಿ, ಇಲ್ಲೂ ಹಿಂಗೆ ಹೋಗ್ತಾ ಇದೀವಿ. ಮೆತ್ತಗ್ ಹೋಗಪ್ಪ, ಯಾವನಾದ್ರೂ ಆ ಕಡೆಯಿಂದ ಸುಯ್ಯ ಅಂತ ಬರೋನು. ಇದು ಈಗ ಬಂದ ಸುದ್ದಿ ಗೈಸ್. ಸಂಧ್ಯಾ ನ್ಯೂಸ್ ಅಲ್ಲಿ ಮಾತ್ರ ಲೈವ್ ಟೆಲಿಕಾಸ್ಟ್ ಆಗ್ತಿದೆ. ದೊಡ್ಡಬಳ್ಳಾಪುರ ಇಂದ ದೇವಸ್ಪೇಟೆ ಹೋಗೋ ಹೈವೇನಲ್ಲಿ ಚಿಕ್ಕ ತೊಂದರೆಯಾಗಿ ಗಾಡಿ ರೋಡ್ ಬ್ಲಾಕ್ ಆಗಿರೋ ಕಾರಣ ಒಂದ್ ವೇನಲ್ಲಿ ವಾಪಸ್ ಗಾಡಿ ಬಂದು ಈ ತರ ಟರ್ನ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಂಧ್ಯಾ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಸಂಧ್ಯಾಗೆ ಜಾಸ್ತಿ ಪ್ರೋತ್ಸಾಹ ನೀಡಿ ಗೈಸ್. ಥ್ಯಾಂಕ್ ಯು. ಸೈನಿಂಗ್ ಆಫ್ ಸಂಧ್ಯಾ. ಆಕ್ಚುಲ್ ಆಗಿ ಏನಾಗಿದೆ ಅಂತ ನಾವಿವಾಗ ನೋಡ್ಬೋದು. ಜಸ್ಟ್ ಇದೀಗ ಬಂದ ಸುದ್ದಿ ಅಂತ ಸ್ಟಾರ್ಟ್ ಮಾಡ್ಬೇಕಂತೆ ನಮ್ ತಾತ ಅವ್ರು ಹೇಳಿದ್ರು. ಇಲ್ಲೇನಾಗಿದೆ, ಜನ ಇದೆ, ಮೇ ಬಿ ಹಸು ಗಾಡಿನ ಇಲ್ಲೇ. ಓ ಗಾಯ್ಸ್, ಆಕ್ಸಿಡೆಂಟ್ ಆಗಿದೆ ಗಾಯ್ಸ್. ಕಾರ್ ನೋಡಿ, ಇಲ್ಲಿ ಕಾರು ಗುದ್ದಿದೆ ನೋಡಿ ಗೈಸ್. ಅಲ್ಲಿ ಕಾರ್ ಏನೋ ಆಗಿದೆ. ಹಿಡಿತಾ ಇದೀನಿ. ಇಲ್ಲಿ ಜನರೆಲ್ಲ ಇದಾರೆ. ಫ್ರಂಟ್ ಫುಲ್ಲು ಕಾರ್ ಇದೆ ಹೋಗ್ಬಿಟ್ಟಿದೆ. ಸರಿ ಗುದ್ದಿದೆ ಗೈಸ್. ಮೇ ಬಿ ಆ ಟೆಂಪೋಗೆ ಈ ಕಾರ್ ಹೋಗಿ ಗುದ್ದಿರ್ಬೇಕು ಅನ್ಸುತ್ತೆ. ನಾಟ್ ಶ್ಯೂರ್, ಬಟ್ ಒಂದು ಆಕ್ಸಿಡೆಂಟ್ ಆಗಿದೆ ಗೈಸ್. ಪಾಪ ಅವರೆಲ್ಲ ಕ್ಷೇಮವಾಗಿದ್ದಾರೆ ಅಂತ ಭಾವಿಸುತ್ತಾ ಈಗ ನಾವು ಮುಂದೆ ಹೋಗ್ತಾ ಇದೀವಿ ಗೈಸ್. ಇದು ರಾಮ್ ದೇವ್ರು, ಯಾರೋ ಮೆರವಣಿಗೆ ಮಾಡಿಸಿದ್ದಾರೆ, ಬಟ್ ತುಂಬಾ ಮುಗ್ದಾಕಂತಿದೆ ದೇವ್ರು ಗೈಸ್. ಎಷ್ಟು ದೊಡ್ಡ ವಾರ ತಂದವ್ರು ನೋಡಿ ಗೈಸ್. ನನಗಿಂತ ಉದ್ದ ಐತೆ, ನನಗಿಂತ ಉದ್ದ, ನನಗಿಂತ ದಪ್ಪ. ನನ್ಗಿಂತ ದಪ್ಪ ಇದೆ, ನನ್ಗಿಂತ ಉದ್ದ ಇದೆ. ಸಾಕ. ಇಲ್ಲೊಂದು ಮಿನಿ ಬ್ಲಾಗರ್
ಸೊ ಇದು ನೋಡಕ್ ಆಗ್ತಾ ಇಲ್ಲ ಕಣ್ಣಲ್ಲಿ ಜನರು ಹೊಡ್ಕೊಂತಾರೆ ಗೈಸ್. ನನ್ನ ಲಿಪ್ಪ ಮೇಲೆ ಬಿದ್ದೋಗ್ಬಿಟ್ಟೆ ಗೈಸ್. ನಮ್ಮ ಅಮ್ಮ ಬರ್ಡೇಗೆ ನಾವು ಸ್ವೀಟ್ ತಿನ್ನಿಸ್ತಾ ಇದೀವಿ ಗೈಸ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಅಮ್ಮ ನನ್ನನ್ನೇ ಯಾವಾಗ್ಲೂ ಬಿಡ್ತೀರಾ ಅಲ್ವಾ? ಮಾಡಿಲ್ಲ ಅಂದ್ರೆ ಹೇಳಿ ಕೈಲಿ ಮಾಡಿಸ್ಕೊಂತೀವಿ. ಓಯ್ ಇದು ಗೈಸ್, ಇದು ಬುಟ್ಟಿ ಹಾಕೋದು ಅಂತಾರೆ. ರಷ್ಯಾಗೆ ಹೋಗಕ್ಕೆ ಎಲ್ಲ ಪೈಸಾ ನಿಕಾಲ್ಸ್ಬೇಕು. ಗೈಸ್, ನನ್ನ ತಂಗಿ ಹತ್ರ ನೀವು ಎಕ್ಸ್ಟ್ರಾ ಕೋರ್ಸ್ ತಗೊಬೋದು. ಅಪ್ಪ ಅಮ್ಮನ ಹತ್ರ ಹೆಂಗೆ ಕಾಸನ್ನು ಉಸುಲಿ ಮಾಡೋದು, ಹೆಂಗೆ ಅವ್ರಿಗೆ ನೋವಾಗ್ದಿರ ಕಾಸು ಉಸುಲಿ ಮಾಡೋದು ಅಂತ. ಎಲ್ಲ ಬುಟ್ಟಿಗೆ ಹಾಕೋದು, ಡ್ರಮ್ಗೆ ಹಾಕೋದು, ಹಿಡಿಯೋದು, ಬಕೆಟ್ ಹಿಡಿಯೋದು, ಬಕೆಟ್ ಅಲ್ಲೇ ಸಿಂಟ್ಯಾಕ್ಸ್ ಹಿಡಿಯೋದು, ಮನೆ ಬಿಲ್ಡಿಂಗ್ ಹೆಂಗೆ ನೀನ್ ಹೆಸರು ಬರ್ಸ್ಕೊಳೋದು, ಹೇಳು ಇನ್ನ ಅಷ್ಟೇ. ಇಷ್ಟೆಲ್ಲ ಕಳೆಗಳು ನಮ್ಮ ವರ್ಷಿ ಹತ್ರ ಇದೆ ಗೈಸ್. ಎನಿವೇ ಸ್ವಚ್ಛತಾ ಮಲ್ಟಿ ಟ್ಯಾಲೆಂಟೆಡ್ ವರ್ಷಿತಾಗೆ ಜೈ. ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅವಾಗ ಕ್ಲಾರಿಫಿಕೇಶನ್ ನನ್ನನ್ನು ಸಂಪರ್ಕಿಸಿ. ಓಕೆ ಗೈಸ್, ಅವಳು ಇನ್ಸ್ಟಾ ಪೇಜ್ಗೆ ಹೋಗಿ ರುಬ್ಬಿ ಗೈಸ್. ಗೈಸ್, ಯಾರೋ ಕಳ್ರು ಕೇಸರಿ ಮತ್ತೆ ತಿನ್ನಕ್ಕಾಗಲ್ಲ ಅಂತ ನಾನು ಕಷ್ಟಪಟ್ಟು ತಿಂತಿದ್ರೆ ತಂದು ಹಾಕ್ತವ್ರೆ. ಅಲ್ಲಿ ಗೈಸ್, ಕಳ್ಳಿ ಬಾರೆ ಹೊಡಿತಾರೆ. ಯಾರು ಗಾಡಿ ಹತ್ರನೂ ಹೋಯ್ತಾಳೆ ಗೈಸ್. ಹೆಂಗೋದ್ರು ನಮ್ಗೆ ಈ ಪಲಾವ್ ಮಾತ್ರ ಬಿಡ್ತಾಳೆ ಗೈಸ್. ನೆನ್ನೆ ಮನೆ ಪಲಾವ್, ಇವತ್ತು ಪಲಾವ್. ಏನ್ ಮಾಡೋದು ಗೈಸ್, ಎಲ್ಲ ಇರಂತಾರೆ. ಅದೇ ನಾನಾಗಿದ್ದಿದ್ರೆ ಮಶ್ರೂಮ್ ಫ್ರೈಡ್ ರೈಸ್, ರುಮಾಲ್ ರೊಟ್ಟಿ, ಪನ್ನೀರ್ ಬಟರ್ ಮಸಾಲ. ಅದಕ್ಕೆ ನೋಡಿ ಅಟ್ಲೀಸ್ಟ್ ಎಲ್ಲ ನಮ್ಮನೆ ನೋಡ್ತಾರೆ. ನಮ್ಮ ವರ್ಷಿ ಕಾಯಿ ಹೊಡಿಯಕ್ಕೆ ಹೋಗ್ತಾಳೆ. ಬಟ್ ನನಗೆ 200% ಗೊತ್ತು ಕಾಯಿ ಹೆಂಗ್ ಬರುತ್ತೆ ಅಂತ. ಅದನ್ನ ಹೆಂಗ್ ಪ್ರೂವ್ ಮಾಡಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ್ತಾ ಯಾವಾಗ್ಲೂ ಇದೆ ಆಯ್ತಲ್ಲ ನಿಂದಲ್ಲಿ, ಒಂದ್ಸರಿ ಆದ್ರೂ ಕರೆಕ್ಟ್ ಹೊಡಿಯಕ್ಕಾಗಲ್ವಾ? ಛೇ. ಸೊ ಗೈಸ್, ಇಲ್ಲಿ ನಮ್ಮ ಚೋಟು ಮಿನಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹಾಯ್ ಮಾಡ್ರು. ಹಾಯ್ ಗೈಸ್, ಇವಾಗ ನಾನೇನ್ ಮಾಡ್ತೀನಿ ನೋಡಿ. ಸ್ನೇಪ್ ಆಗ್ತಲ್ ನಿನ್ನಿಂದ ಕೆಕ್ಕರಿಸಿ ನೀ ನನ್ನ ಗೆಲ್ಲಲಾರೆ. ನಿನ್ ಮಕಣ ಈಗ ತಾನೇ 18 ವರ್ಷದ ಹುಡುಗಿ ತರ ಕಾಣ್ತಿದ್ಯಾ. ಹೌದಾ? ಈಗ 18 ಆಗ್ತದೆ, 17 ತುಂಬಿ 18 ಇನ್ನೇನ್ ನೋಡು ಬೀಳ್ತದೆ ಇವಾಗ ಬಿತ್ತು. ಗೈಸ್, ಇದು ಗೈಸ್ ನಮ್ ಕೆಂಪಮ್ಮಂಗೆಲ್ಲ ದೊಡ್ಡ ಹಾರ. ಅದೊಂದ್ ಹಾರ. ಬಾಹುಬಲಿ ಆಗಮಿಸುತ್ತಿದ್ದಾರೆ. ಇವಾಗ ಇನ್ನೊಂದ್ಸರಿ ಈ ಕಡೆ ನೀನ್ ಇಲ್ಲಿ ನಿಂತ್ಕೊಳ್ಳೆ ಅವಳ ಹಿಂದೆ. 3, 2 ಜನ ಮೆಚ್ಚಿದ ಕೃಷ್ಣ ಸುಂದರಿ ಎಂದು ಹೆಸರು ಪಡೆದಿರುವ ಹೆಸರು ವಾಸಿಯಾದ ಹೆಸರೇ ಇಲ್ಲದ ತೊಟ್ಟಿಲಿ ಬಿದ್ದು ಸಾಕಿಕೊಂಡು ಬಂದಿರುವ ಪವಿತ್ರ ಅವರು ಆಗಮಿಸುತ್ತಿದ್ದಾರೆ. ಅಮರೇಂದ್ರ ಬಾಹುಬಲಿ ಅವರು ಆಗಮಿಸುತ್ತಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳಿ. ಬರ್ಲಿ ಗೈಸ್ ಬನ್ನಿ, ನಿಮ್ಗೂ ದೇವ್ರು ತೋರಿಸ್ತೀನಿ. ಗೈಸ್, ನಮ್ ದೇವ್ರು ಏನ್ ಮುದ್ದ ಕಾಣ್ತವ್ರೆ. ನೋಡು ಕಣ್ಣಾರ ನಿಂತಿಹಳು. ಪವಿ ಏನೋ ವಿಡಿಯೋ ಮಾಡು ಅಂದ್ಲಪ್ಪ. ಏನಕ್ಕೆ? ಈ ಪವಿ ಬೀಳ್ಸ್ಬಿಟ್ಟಿಯ, ಸುಮ್ನಿರೆ. ಕಾಲ್ ಕೊಡೋದು ಕೊಟ್ಬಿಡ್ತಾಳೆ. ಚಿಲ್ ನೋಡಿ ಅಕ್ಕ, ಬೇಡ ಅಂದ್ರು ಪುರಿ ಹಾಕಿ ಕೊಡ್ತಾವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಐತೆ ಬೇಲ್ಪುರಿ. ಹೇಳ್ತಾ ಇದೀನಿ ಆದ್ರೂ ಕೇಳ್ತಾ ಇಲ್ಲ. ಎಲ್ರಿಗೂ ಬರುತ್ತೆ. ಅಯ್ಯೋ ಅಕ್ಕ, ಸಾಕು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ. ನಮ್ ಸಬ್ಸ್ಕ್ರೈಬರ್ ಕೊಟ್ಟಿರೋದು ಏನೋ ಒಂಥರ ಖುಷಿ ಗೈಸ್. ನಂಗೆ ನಂಗೆ ಸಬ್ಸ್ಕ್ರೈಬರ್ ಏನಾದ್ರು ಕೊಟ್ರೆ ಎಲ್ಲ ಆಡ್ತಿರ್ತೀನಿ. ಅವಾಗ ಕಣ್ಣು ಖುಷಿ ಪಟ್ರು. ಐ ಆಮ್ ಸೋ ಹ್ಯಾಪಿ. ಇಲ್ಲಿ ನಮ್ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಹೌದಾ? ಯಾ, ನಮ್ಮ ಮಮ್ಮಿ ಬರ್ಡೇಗೆ ನಮ್ಮಪ್ಪ ಹೋಟ್ಲ್ ಕರ್ಕೊಂಡ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ. ಸೊ ಎಲ್ರು ತಿಂತಾ ಇದೀವಿ. ಅಮ್ಮ ಹ್ಯಾಪಿ ಬರ್ಡೇ ಟು ಯು. ಅಮ್ಮ ಹ್ಯಾಪಿ ಬರ್ಡೇ ಟು ಯು. ಅಮ್ಮ ಬೇಗ ಅಮ್ಮ ಗಿಫ್ಟ್ ಪಾರ್ಟಿ ಕೊಡ್ಸಮ್ಮ. ಏನಮ್ಮ ಪಾರ್ಟಿ ಕೊಡ್ಸಲ್ವಮ್ಮ ಸುರಮ್ಮ? ನಾಳೆ ಹೋಗೋಣ, ಹೇಳು. ನಾಳೆ ಹೋಗೋಣ, ಪಾರ್ಟಿ ಕೊಡ್ಸಮ್ಮ ಪ್ಲೀಸ್. ಸಾರಿ, ನಾನು ಯಾವ್ದು ಗೊತ್ತಲ್ಲ. ನಮ್ಮ ಏನಾದ್ರು ಏನ್ ಇಂಗ್ಲಿಷ್ ಮಾತಾಡ್ತಿದ್ರು ಗೊತ್ತಾ? ನಾನು ಒಂದ್ಸತಿ ಬಂದಾಗ ಸ್ವಲ್ಪ ಇಂಗ್ಲಿಷ್ ಮಾತಾಡ್ತಾರೆ.
ಈ ಸರಿ ಐ ಆಮ್ ಸೋ ಸಾರಿ. ಆಮೇಲೆ ಇನ್ನೊಂದೇನು ಹೇಳ್ತಾರೆ ನಮ್ಮಮ್ಮೆ, ತಿನ್ನಕ್ ಕೊಟ್ರಲ್ಲಿ ಈಗ ಹಾಕಿರೋ ಚೂರು ಅದು ರೋಡ್ ಈಗ ರಿಲೀಫ್ ಆಗಿದೆ ಅಂತೆ. ನಮ್ಮಮ್ಮ ಇಂಗ್ಲಿಷ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಗೋ ಯಾಕೆ ಕಮ್ಮಿ ಆಗ್ಬೇಕು ಕಲಿಯೋದು ಮಾತಾಡ್ತಾರೆ. ಇನ್ನೇನು ಮಗಳನ್ನ ರಷ್ಯಾದಲ್ಲೇ ಓದಿಸ್ತಿರೋದು. ರಷ್ಯಾ ಭಾಷೆ ಕಲಿ, ರಷ್ಯಾ ಇಂಗ್ಲಿಷಲ್ಲಿ ಇಲ್ಲ, ರಷ್ಯಾದಲ್ಲಿ ಇಂಗ್ಲಿಷ್ ಮಾತಾಡಲ್ಲ ಮಮ್ಮಿ. ನಾಳೆ ಕೊಡ್ಸಮ್ಮ, ಪಾರ್ಟಿ ಕೊಡ್ಸಮ್ಮ ಪ್ಲೀಸ್ ಅಮ್ಮ, ನಿನ್ ಕಾಲ್ ಮುಗಿತೀನಮ್ಮ. ಹುಟ್ಟಿದ ಒಂದ್ ಹಬ್ಬಕ್ಕೂ ಕೊಡ್ಸಲ್ಲ ಅಂದ್ರೆ ಅದ್ ಹೆಂಗಮ್ಮ ಮೌ ಕೊಡ್ಸ್ತೀಯಾ? ಏ ವರ್ಷಿತಾ, ನಾಳೆ ಕೆಫೆ ಬುಕ್ ಮಾಡೋದಾ? ಅಮ್ಮ ನಿಂದೆ ಬಿಲ್ಲು ಏನಿಲ್ಲ ಅಂದ್ರೂ ಒಂದು 6-8-7 ಮನೆಯಲ್ಲಿ ಏನ್ ಬೇಕು ಹೇಳು ಅದನ್ನೇ ಮಾಡ್ಕೊಟ್ಬಿಡ್ತೀನಿ. ಓಕೆ, ಮನೇಲಿ ಮಾಡ್ಕೊಡ್ಬೇಕು. ಚಿಕನ್ ಕೇಳಿ ಶ್ರಾವಣ, ಚಿಕನ್ ಕೇಳು ಅಮ್ಮ, ಚಿಕನ್ ಮಾಡ್ಕೊಡ್ಮ. ಏನೇ ಇರ್ಲಿ ಗಂಡನ್ಗೆ ಎಂತಿ ಬಡಿಸಿದ್ರೆ ನಮ್ಮ ಅಮ್ಮಂಗೆ ಒಂಥರ ಏನು ಮಾಡಕ್ಕಾಗಲ್ಲ. ಗೈಸ್ ಈಗ ಹೋಟ್ಲಲ್ಲೂ ಸೆಲೆಬ್ರೇಟ್ ಮಾಡೋಣ. ಆದ್ರೆ ಏನ್ ಹೇಳಿ ಅಂತ ಗೊತ್ತಾ ಅಮ್ಮ? ಜಾಮೂನ್ ಕಟ್ ಮಾಡಮ್ಮ. ತಿನ್ಬಿಟ್ನಲ್ಲಿ ತಿನ್ಬಿಟ್ಟ ತಿನ್ನಗಂಟ ಸುಮ್ಮನೆ ಕೇಳ್ತೀಯಲ್ಲ. ಯದು ಶಿವ ಎದಳು ಇನ್ನೇನು ಡ್ಯಾನ್ಸ್ ಆಡ್ತೀಯ? ಆಡು ಹಿಂಗೆ ಆಡಜಿ ಡ್ಯಾನ್ಸ್ ಆಡು ಹಿಂಗ ಹಿಂಗಣ್ಣು ಅಣ್ಣು ಬೇಗ ಅಣ್ಣು ಹಿಂಗ ಅಣ್ಣು ಈಗ ಅಣ್ಣು ನನ್ಗೋಸ್ಕರ ಅಂತೀಯ ಅನ್ನಲ್ವಾ? ನಿನ್ ಗಂಡನ ಮೇಲೆ ಆಡೆ ಡಿಂಗಿಟಕ್ ಮಾಡ. ಓ ನೈಸ್. ಈಗ ಹೋಗೆ ಸೈಡ್ಗೆ. ಏ ಆಗಲ್ಲೇ, ನೀನ್ ಹೋಗ್ಬೇಡ ಪವಿ, ನೀನ್ ನನ್ ಜೊತೆಲೇ ಇರ್ತೀಯ. ಹೋಗೋರು ಹೋಗ್ತಾರೆ ಸ್ವಲ್ಪ ದಿನದಲ್ಲಿ. ಸರಿ ನಾನು ಹೋಗ್ಬೇಕಾದ್ರೆ ನನ್ನ ಸ್ಟೋರಿ ಹಾಕ್ತೀನಿ ಗೈಸ್. ಏರೋಪ್ಲೇನ್ ಹಿಂಗೆ ಟೇಕ್ ಆಫ್ ಲೈಕ್ ಮಾಡ್ಬಿಡಿ ಎಲ್ಲ ಸ್ಟೋರಿ. ಎಂತ ಬಿಟ್ಟೆ ಪ್ರಮೋಷನ್ ಮಾಡ್ಕೊಂತೀಯ ನೀನು ಫ್ಲೈಟ್ ಒಳಗಡೆಯಿಂದ ಹಾಕ್ತೀನಿ, ನಾನು ಫ್ಲೈಟ್ ಆಚೆ ಹಿಡಿದು ಬಿಟ್ಟು ಹೋಗ್ತೀನಿ. ಏನೋ ಜಾಸ್ತಿ ದೊಡ್ಡ ಗಾಡಿಲಿ ಓಡಾಡ್ತಾಳೆ ಅನ್ನೋ ಬಿಲ್ಡಪ್. ನಾವು ದೊಡ್ಡ ಗಾಡಿ ಹಿಡಿತೀವಿ. ನಾವ್ ಗೊತ್ತಲ್ಲ ಮೊದ್ಲೇ ಏನು ಕರ್ಕಿ. ಬೇಡಪ್ಪ ನಾಗವಳ್ಳಿ ಲುಕ್ ಕೇಳಕ್ ಕೊಡ್ಬೇಡ. ನಾನು ಕರ್ಗಿದ್ದೀನಿ ಅಂತ ನಾನು ಬೆಳ್ಳಿಗೆ ಡ್ರೆಸ್ ಕೊಡಿದ್ದೀನಿ. ಓ ಸಹಾಯ ಮಾಡುದು ನನಗೆ. ಫೋನ್ ಹುಡುಕ್ತಿದ್ರೆ ಎಲ್ ಬಿಟ್ಟವ್ರೆ ಅಂತ ನಮ್ ನಾಯಿನ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇತ್ತೆ. ಅವಳು ಓಡ್ಸೋಳತ್ತೆ, ಇವಳು ಪಕ್ಕದಲ್ಲಿ ಕುತ್ಕೊಳ್ಳು. ಇಬ್ರು ಸೇಫ್ ಆಗಿ ಹೋಗ್ ಬನ್ನಿ, ಮೇಲೆಲ್ಲ ಹೆಂಗಿದೆ ಅಂತ ನೋಡ್ಕೊಂಡ್ ಬನ್ನಿ. ನಾನು ಅತ್ತಲ್ಲವ್ವ ಬಾ ಮನೆ ನೀಗ ಹುಟ್ಟಿದ್ದಮ್ಮ ಮಾಡ್ಕೊಂಡಿದ್ಯಾ ಬಾ ಈ ಕಡೆ. ಏನ್ ಅವಳ ಅಲ್ಲಿ ನೋಡಲ್ಲಿ ಗಾಡಿಗಳಲ್ಲಿ ಫಾಸ್ಟ್ ಆಗಿ ಬರ್ತಾವ ತೆಗಿರ. ಬಾರೆ ಪವಿ, ಏನ್ ಆಟ ಆಡ್ತಿದ್ಯಾ? ಆಟವೋ ಪಾಠವೋ ಭಗವಂತ ನಾಟವೋ ಆಸೆ ಇತ್ತವ್ ನೋನೆ ನೋಡಿ ನೋಡಿದ್ಯಾ ನನ್ಗೆ ಹೇರ್ ಸ್ಟೈಲ್. ರಷ್ಯಾಗ ಹೋಗ್ಬೇಕಾ ಬೇಡವಾ ನೀನು? ಅದಿನ್ನೊಂದ್ ಸರಿ ಕೇಳಜಿ. ರಷ್ಯಾಗ ಹೋಗ್ಬೇಕಾ ಬೇಡವಾ? ಏನ ದುಡ್ಡಾಕ್ ಹೋಗ್ತೀನಿ ಅಂದೆ. ನಿನ್ ಹತ್ರ ಇಲ್ಲ ಅನ್ಕೊಂಬಿಟ್ಟವಳೆ, ನಿನ್ನ ಹತ್ರ ಕಾಸಿಲ್ಲ ಬಿಕಾರಿ ಅನ್ಕೊಂಬಿಟ್ಟವಳೆ. ಎಲ್ಲ ಸ್ವಲ್ಪ ಕಿವಿಲಿ ಇರೋದು ಬಿಚ್ಕೊಟ್ಬಿಟ್ಟು ಸಾಕು. ಯಾಕಂತದ್ದು ಹೋಗ್ಲೇ ಬೇಡ, ಇಲ್ಲೇ ಬಿದ್ದಿರು. ಈಗ ರಷ್ಯಾ ಕಲ್ಸಿ ಅದೆಲ್ಲ ಯಾಕೆ ಬಿಚ್ಕೊಡೋಣ ನಾವು? ಇಲ್ಲೇ ಇರು ಬೈ ಸರ್. ವಾಕಿಂಗ್ ಮಾಡ್ಬಿಡ್ತ ನನ್ನ ಹೆಸರಲ್ಲೇ ಜೈ ಅನ್ಸ್ಬಿಡ್ತು. ಗೈಸ್ ಆಕ್ಚುಯಲ್ ಬರ್ಡೇನ ನಾಳೆ ಮಾಡ್ತೀವಿ. ಅದು ಯಾವಾಗಲೂ ಹೆಂಗಾಗುತ್ತಂದ್ರೆ ಅವ್ರ ಬರ್ಡೇ ದಿನ ಎಲ್ಲರೂ ಬ್ಯುಸಿ ಇರ್ತಾರೆ. ನಮ್ಮಪ್ಪ ಅಂತೂ ಆಚೆನೇ ಇರುತ್ತೆ, ಬ್ಯುಸಿ ಇರುತ್ತೆ. ನಮ್ಮಮ್ಮ ಅಂತೂ ಹಿಂಗೆ ದೇವಸ್ಥಾನ ಅನ್ನುತ್ತೆ. ಸೊ ನಾಳೆ ನಾನು ಗಿಫ್ಟ್ನ ಕೊಡೋಣ ಅಂತ ಇದ್ದೀನಿ. ವೆಯ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಅಪ್ಪನ ಬರ್ಡೇ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ಮಾಡಿದ್ದೀನಿ. ನಮ್ಮ ಅಮ್ಮನ ಬರ್ಡೇ ಮಾಡದೇ ಇರ್ತೀನ. ಅದು ಒಂದು ಕಣ್ಣಿಗೆ ಮಾಡಿಲ್ಲ ಅಂದ್ರೆ ಹಿಂಗೆ ಗೈಸ್ ಮಾಡೋದೆ. ಗೈಸ್ ನಾನು ವರ್ಷ ಒಂದು ರೈಮಿಂಗ್ ಮಾಡಿದ್ದೀವಿ. ಇವಾಗ ನೋಡಿ ಬರ್ತಲೆ ಪವಿನ ನಾವಿಬ್ರು ಸೇರ್ಕೊಂಡು ಉರಿಯೋ ಕೆಲಸ ಮಾಡ್ತೀವಿ. ಉರಿಯೋ ಕೆಲಸ ಅಂದ್ರೆ I am a fucking billionaire. Where is my charging wire? ಆಮೇಲೆ dog don't wear underwear, hence Pavi is not fair. So we don't care. ಪ್ಲಾನ್ ಹಾಕೊಂಡು ನಾನು ಇಲ್ಲದ ಟೈಮಲ್ಲಿ ಬೆನ್ನಿಗೆ ಚೂರಿ ಹಾಕ್ತೀನಿ. ಚೂರಿ ಏನ್ ಹೇಳಿ ಇನ್ನೊಂದಿಂದಲ್ಲಿ ಹೋಗೋಳಿಗೆ ಇಷ್ಟ ದಿಮಾಕ. ಏಯ್ ನನ್ ತಂಗಿ ಕಣೆ, ಹೇಳ್ರೆ ಇವಾಗ ಹೋಗ್ತಾಳೆ ತೊಡ್ಗೆ ನೀನು.
ನೀನ್ ಹೇಳೋದಚ್ಚ ನೀನ್ ಐಫೋನ್ ಕೊಡ್ಸ್ತೀನಿ ಅನ್ನೋದಚ್ಚ ನಾನು ಹೋಗೋದಚ್ಚ ನೀನ್ ಕೊಡ್ತೀಯ ಅನ್ನೋಕಾರ ಹೋಗ್ತೀನಿ ಸೆಂಟ್ರಲ್ ಭಿಕ್ಷೆ ಬೇಡ್ಬಿಟ್ಟು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಪ್ಲೀಸ್ ಗೈಸ್. ಸಬ್ಸ್ಕ್ರೈಬ್ ಆಗಿ 225K ಇದೆ ಫಾಲೋವರ್ಸ್. ಸೊ ಇನ್ನು ನಮ್ಮ ಫ್ಯಾಮಿಲಿ ಜಾಸ್ತಿ ಆಗಲಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬೇಗ 230K ಮಾಡೋಣ ಗೈಸ್ ಪ್ಲೀಸ್, ಆಯಿತಾ? ಪ್ಲೀಸ್ ಬೇಗ ಮಾಡೋಣ. ನಮ್ಮ ವರ್ಷಿ ಹೋಗೋಷ್ಟರಲ್ಲಿ 230K, ನಮ್ಮ ವರ್ಷ ಹೋಗೋಷ್ಟರಲ್ಲಿ 230K 250K ಅಂದ್ಕೊಂಡಿದ್ದೆ ನಾನು ಮಾಡಬೇಕಾಗಿರೋದು. ಸೊ ಪ್ಲೀಸ್ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಅಂತ ನನಗೆ ಗೊತ್ತು. ಒಂಚೂರು ಮನ್ಸು ಮಾಡಿ ಗೈಸ್ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗುವ. ಬಾಯ್.